ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆನ ಯಾರೀ ಗುಂಡಾಗಳು? ಬಿಗ್ ಬಾಸ್ ಖ್ಯಾತಿಯ ರಜತ್ ಸೌಜನ್ಯ ತಾಯಿಯವರಿಗೆ ಸಾಂತ್ವನ ಹೇಳೋ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವರ ಮನೆಗೆ ಭೇಟಿ ನೀಡ್ತಾರೆ. ಆ ವಿಷಯ ಯೂಟ್ಯೂಬರ್ಸ್ ಯಾರು ತಮ್ಮನ್ನ ಖಾಸಗಿ ಮಾಡ್ಕೊಳ್ಳದೆ ಹಿಂಚಿತ್ತು ಬಿಡದ ಸತ್ಯವನ್ನ ಈ ಕೇಸ್ ಬಗ್ಗೆ ಪ್ರಸಾರ ಮಾಡ್ತಿದಾರಲ್ಲ ಅವರಿಗೆ ಗೊತ್ತಾಗುತ್ತೆ. ಇವರು ಅವ್ರ ಮನೆಗೆ ಹೋಗೋಷ್ಟರಲ್ಲಿ ರಜತ್ ಮನೆ ಬಿಟ್ಟಿರ್ತಾರೆ. ಆಗ ಮಾರ್ಗ ಮಧ್ಯದಲ್ಲಿ ರಜತ್ ರವರನ್ನ ನಮಗೂ ಒಂದು ಬೈಕ್ ಕೊಡಿ ಅಂತ ಕೇಳ್ತಾರೆ. ರಜತ್ ಆಯ್ತು ಅಂತ ಹೇಳಿದ ತಕ್ಷಣ ಕ್ಯಾಮ್ರಾ ತೆಗೆದು ರೆಕಾರ್ಡ್ ಮಾಡ್ತಿರ್ತಾರೆ. ಇದು ನಡೆದಿದ್ದು ಸರಿ ಸುಮಾರು ಸಂಜೆ 5:30 ಅನ್ಸುತ್ತೆ. ಯಾವಾಗ SIT ಟೀಮ್ ಭೀಮ್ನ ಕರ್ಕೊಂಡು ಎಕ್ಸಾಮಿನೇಷನ್ ಕಾರ್ಯ ಎಲ್ಲ ಬೇಗನೆ ಮುಗಿಸಿ ಹೋಗ್ತಿರ್ತಾರೆ. ಯಾಕಂದ್ರೆ SIT ಟೀಮ್ಗೆ ಬೆಳ್ತಂಗಡಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಮೀಟಿಂಗ್ ಇದೆ ಅಂತ ಬೇಗನೆ ಮುಗಿಸಿ ಭೀಮ SIT ಟೀಮ್ ಎಲ್ಲರೂ ಹೋಗ್ತಾರೆ. ಈ ಕಡೆ ಪೊಲೀಸ್ ಹೋದ್ರು ಅಂತ ಗೊತ್ತಾದ ತಕ್ಷಣ ರಜತ್ ಬೈಕ್ ತಗೊಳ್ತಿದ್ದ ಜಾಗಕ್ಕೆ ಸ್ಕಾರ್ಪಿಯೋ ಆಟೋದಿಂದ ಎಲ್ಲ ಬಂದು ಒಂದು 60 ಜನ ಸೇರ್ತಾರೆ. ಸೇರಿ ಏನ್ ವಿಡಿಯೋ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ 30 ಸೆಕೆಂಡ್ ಮಾತಾಡಿ ಒಬ್ಬ ಬಂದು ಕ್ಯಾಮ್ರಾ ಒಗೆದು ಚಚ್ಚಿಬಿಡ್ತಾನೆ. ಕ್ಯಾಮ್ರಾ ಹಾಳಾಗ್ತಿದ್ದಂತೆ ಎಲ್ಲಾ ಜನ ಸುತ್ತುವರೆದು ಆ 3 ಯೂಟ್ಯೂಬರ್ಸ್ನ ಅದು ಛತ್ರಿ ಸಾಯಿಸ್ರಿ ಅಂತ ಬೈಕೊಂಡು ಹಿಗ್ಗಮುಗ್ಗ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆಮೇಲೆ 6 ಗಂಟೆ ಸುಮಾರು ಪೊಲೀಸರು ಬಂದು ಮಾಧ್ಯಮದವರಿಗೆ ಯೂಟ್ಯೂಬರ್ಸ್ಗೆ ಗುಂಡಾಗಳನ್ನ ಲಾಠಿಲಿ ಹೊಡೆದ್ ಬಿಟ್ಟು ಇವರಿಗೆ ದಯವಿಟ್ಟು ಹೋಗಿ ಅಂತ ಕಳಿಸ್ತಾರೆ. ಯೂಟ್ಯೂಬರ್ಸ್ನ ಕಾಲೆಲ್ಲ ತುಳಿದು ಹೊಡೆದು ಶರ್ಟ್ ಎಲ್ಲ ಹರಿದು ಹೋಗೋ ರೀತಿ ಹೊಡೆದಿದ್ದಾರೆ. ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳೋ ಫೋಟೋಸ್ ಬಂದಿವೆ. ಈ ವಿಷಯ ಕುರಿತು ಪ್ರಕಾಶ್ ರೈ ಸರ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಇಂಥ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು, ಕಳಂಕ ಬರ್ತಾ ಇರೋದು. ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಇವರಿಂದ ಯಾರಿದ್ದಾರೆ, ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತ್ಯತೆ ತಿಳ್ಕೋಬೇಕು. ಜನ ಅರ್ಥ ಮಾಡ್ಕೊಳ್ಳಿ, ನ್ಯಾಯ ಕೇಳೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ಯಾರು ಕಳಿಸಿದ್ದು, ಯಾರವರು, ಗುಂಡಾಗಳ ಪುಡಿ ರೌಡಿಗಳ ಯಾರಿಗೂ ಗೊತ್ತಿಲ್ಲ. ನಿಮ್ಗೇನು ಅನ್ಸುತ್ತೆ, ಯಾರಿರ್ಬೋದು ಅವರು ಅಂತ ಕಮೆಂಟ್ ಮಾಡಿ ತಿಳಿಸಿ.